ಆಯ್ತು ಬೇಗ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಮ್ಮೂರು ಕೆರೆ ತೋರಿಸ್ತಾ ಇದ್ದೀನಿ. ಬನ್ನಿ, ನಿಮಗೆ ಇವತ್ತು ಮೀನು ತೊಗೊಂಬರೋದಕ್ಕೆ ಅಂತ ಅಂದ್ಬಿಟ್ಟು ಹಸ್ಬೆಂಡು ಕೆರೆ ಹತ್ರ ಹೋಗಿದ್ದಾರೆ. ನೋಡಿ, ಕೆರೆ ತುಂಬಿ ಕೋಡಿಯಾಗಿ ಹರಿತಾ ಇದೆ. ನೋಡಿ, ಮೀನು ತಗೊಳ್ಳೋದಿಕ್ಕೆ ಬೆಳಗ್ಗೆ ಜನ ಎಲ್ಲ ಫುಲ್ಲು ನಿಂತಿದ್ದಾರೆ. ಫ್ರೆಶ್ ಮೀನು ಅವಾಗ ಹಿಡ್ಕೊಂಬಂದು ಅವಾಗ ಬಲೆಯಿಂದ ಬಿಚ್ಚಿ ಮೀನುಗಳನ್ನ ಕೊಡ್ತಾರೆ. ಆಯ್ತು ಬೇಗ. ತೋರಿಸ್ತಾ ಇದ್ದ ತಪ್ಪು ಹಂಗೆ ಅಂತ ನೋಡ. ಇದು ಅದಾರ್ದು ಫ್ರೆಶ್ ಮೀನು. ಒಂದು ಡಬ್ತಾ ಮರ ಜಗ್ ಮೀನು ಇರದ ಕಾಸ್ಲಿಕ್ಕೆ ತೈತಲ್ಲ. ಮೀನು ಕ್ಲೀನ್ ಮಾಡುವ ವಿಧಾನ, ಉಜ್ಜುವ ವಿಧಾನ. ಹಿಂಗೆ ಹಾಕೊಂಡು ನೀಟಾಗಿ ಉಜ್ಬೇಕು. ಇದು ಹಾಕೊಂಡು ಫ್ರೆಂಡ್ಸ್, ನಮ್ಮನೆಯವರು ಮೀನನ್ನ ಕ್ಲೀನ್ ಮಾಡ್ಕೊಂಡು ಕುಂತಿದ್ರು. ಇವತ್ತು ಆಡಿನ ಕಸ, ಕೊಟ್ಟಿಗೆ ಕಸ ಯಾವುದು ಗುಡಿಸೇ ಇರಲಿಲ್ಲ. ಅವ್ರು ಕ್ಲೀನ್ ಮಾಡ್ತಾಯಿದ್ರು, ಅದಕ್ಕೆ ನಾನು ಕಸ ಗುಡಿಸೋಣ ಅಂತ ಬಂದಿದ್ದೆ. ಹಾಗೇನೆ ಒಂದೆರಡು ಮೀನನ್ನ ತವಾ ಫ್ರೈ ಮಾಡೋದಕ್ಕೆ ಕ್ಲೀನ್ ಮಾಡಿ ಕೊಟ್ಟಿದ್ರು. ಇವಾಗ ನಾನು ತವಾ ಫ್ರೈನ ಮಾಡ್ತಾ ಇದ್ದೀನಿ.
ಫ್ರೆಂಡ್ಸ್ ಇವಾಗ ಟೈಮು 10 ಗಂಟೆ ಆಗೈತೆ. ಇವಾಗ ತಾನೇ ತಿಂಡಿ ಆಯಿತು ನಂದು. ಅನ್ನ ಸಾಂಬಾರು ಮುದ್ದೆ ಮಾಡಿದ್ದೆ. ನೈಟಿಂದು ಸಾಂಬಾರಿತ್ತು ಅಂತ ಅಂದ್ಬಿಟ್ಟು ನಾನು ಇವಾಗ ರೈಸ್ ಊಟ ಮಾಡಿದೆ. ನೋಡಿ ಆಡುಗಳು ಇಲ್ಲೇ ಇದ್ದಾವೆ. ಇವತ್ತು ಮೇಯ್ಸೋದಕ್ಕೆ ಬಿಟ್ಟಿಲ್ಲ ಇನ್ನೂ. ನಮ್ಮ ಗೌರಿ ಇಲ್ಲಿ ಮೇಯ್ತಾ ಇದ್ದಾಳೆ. ಇವತ್ತಿಲ್ಲೇ ಮನೆ ಹತ್ರನೇ ಕಟ್ಟಿದ್ದೀನಿ. ನೈಟ್ ಸ್ವಲ್ಪ ಮಳೆ ಬಂತು, ಹೊಲದೊಳಗೆಲ್ಲ ಫುಲ್ಲು ತೇವ, ಅದಕ್ಕೆ ಕಿತ್ಕೊಂಡ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇಲ್ಲೇ ಮನೆ ಹತ್ರನೇ ಕಟ್ಟಿದ್ದೀನಿ. ನೆಕ್ಸ್ಟು ಹಾಡು ಮೇಯ್ಸೋದಕ್ಕೆ ಹೋಗಬೇಕು. ನೋಡೋಣ, ಮೇಯ್ಸೋದಕ್ಕೆ ಹೋದರೆ ಹೋಗ್ತೀನಿ, ಇಲ್ಲಾಂದರೆ ನೋಡಿ ಹುಲ್ಲು ಇಲ್ಲಿ ಫುಲ್ ಸ್ಟಾಕ್ ಇದೆ. ಹುಲ್ಲಿಡ್ತೀನಿ ಸ್ವಲ್ಪ. ಹಾಗೆಯೇ ಬಟ್ಟೆ ನೆನೆ ಹಾಕಿದ್ದೀನಿ, ಬಟ್ಟೆ ತೊಳಿಬೇಕು ಫ್ರೆಂಡ್ಸ್. ಇನ್ನೂ ಪಾತ್ರೆ ವಾಶ್ ಮಾಡಬೇಕು. ಇವಾಗ ಎಷ್ಟು ತಿಂಡಿ ಆಯಿತು. ಇವತ್ತು ಯಜಮಾನ್ರು ಮೀನು ತೊಗೊಂಬಂದಿದ್ರು ಬೆಳಗ್ಗೆ ಅದನ್ನು ಕ್ಲೀನ್ ಮಾಡಿಕೊಟ್ಟು ಒಂದೆರಡು ತವಾ ಫ್ರೈ ಮಾಡಿ ತಿಂದು ಆಯಿತು. ಇವಾಗ ಸ್ವಲ್ಪ ಕಬಾಬಿಗೆ ಕಲ್ಸೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಬನ್ನಿ ನಿಮಗೂ ಅದನ್ನು ತೋರಿಸ್ತೀನಿ. ನೋಡಿ ಮೀನನ್ನ ತೊಳೆದು ತೊಗೊಂಬಿಟ್ಟು ಬಂದಿದ್ದೀನಿ ಫ್ರೆಂಡ್ಸ್. ಇವಾಗ ಮೊದಲಿಗೆ ರುಚಿಗೆ ಉಪ್ಪು ಹಾಕೋಣ. ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಸ್ವಲ್ಪ ಕಾರ್ನಿಟ್ ಹಾಕ್ತಾ ಇದ್ದೀನಿ. ಒಂದು ಕಬಾಬ್ ಪೌಡ್ರ್ ಪ್ಯಾಕೆಟ್ ಹಾಕ್ತಾ ಇದ್ದೀನಿ. ಅರ್ಧ ನಿಂಬೆಹಣ್ಣು. ಇದು ಬೆಳಗ್ಗೆ ಸ್ವಲ್ಪ ತವಾ ಫ್ರೈಗೆ ಹಾಕಿದ್ದೆ. ಇನ್ನೊಂದು ಮುಕ್ಕಾಲಷ್ಟಿದೆ. ಇದು ಫುಲ್ ಎಲ್ಲ ಹಿಂಡಿಬಿಡ್ತೀನಿ. ಮೀನಿಗೆ ಹುಳಿ ಮುಂದಿರಬೇಕು, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಗಿದೆ, ಇವಾಗ ಎತ್ತಿಡ್ತೀನಿ ಇದನ್ನು ಫ್ರೆಂಡ್ಸ್. ಹಾಗೆಯೇ ಗ್ಯಾಸ್ ಸ್ಟವ್ ಫುಲ್ಲು ಗಲೀಜಾಗಿಬಿಟ್ಟಿತ್ತು. ಅದಕ್ಕೆ ಇವಾಗ ಸ್ಟೀಲ್ನ ತೊಗೊಂಡು ಇವಾಗ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೆ. ಫ್ರೆಂಡ್ಸ್ ಹಾಗೆಯೇ ಟೈಮ್ ಬಂದು 2 ಗಂಟೆ ಆಗಿದೆ. 2-2:30 ಆಗಿದೆ. ಮೀನು ಕ್ಲೀನ್ ಮಾಡಿದ್ರಲ್ಲ, ಮೀನಿನ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ದೆ. ಮೀನು ಸಾಂಬಾರಿಗೆ ಪುದೀನ ಸೊಪ್ಪು ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲೇ ನಾನು ಒಂದು ಕಡ್ಡಿ ಪುದೀನ ಸೊಪ್ಪು ಹಾಕಿದ್ದೆ. ತೋರಿಸ್ತೀನಿ ನಾನು ನಿಮಗೆ. ಅದು ಏನು ಅಂತ ಅಂದರೆ, ನಮ್ಮ ಕೋಳಿ ಎಲ್ಲ ಕುಕ್ಕಂಡು ತಿಂತವೆ. ಸ್ವಲ್ಪ ಇದೆ. ನಾನು ಒಂದು ಕಡ್ಡಿ ತೊಗೊಂಬಂದು ಪುದೀನ ಸೊಪ್ಪು ಕಂಡಾಗ ಒಂದು ಕಡ್ಡಿ ಹಾಕಿದ್ದೆ ಇರಲಿ ಅಂತ ಅಂದ್ಬಿಟ್ಟು. ಈ ಕೋಳಿಗಳು ನಮಗೆ ಬಿಡೋದೇ ಇಲ್ಲ ನೋಡಿ. ಇವಾಗ ಇಲ್ಲೊಂದು ಸ್ವಲ್ಪ ಮೇವು ಹಾಕಿದ್ದೀನಿ, ಮೇವು ತಿಂತಾ ಇದ್ದಾವೆ. ತೋರಿಸ್ತೀನಿ ನಾನು ಪುದೀನ ಸೊಪ್ಪು ಎಲ್ಲ ಕುಕ್ಕಂಡು ತಿಂತವೆ ನೋಡಿ. ಇಲ್ಲಿ ಹಾಕಿದ್ದೆ, ಆ ಸೈಡೆಲ್ಲ ಕುಕ್ಕಂಡು ತಿಂದೇವೆ. 2 ಕಡ್ಡಿ ಸಾಂಬಾರಿಗೆ, ಫಿಶ್ ಸಾಂಬಾರಿಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕಿತ್ಕೊಳ್ತಿದ್ದೀನಿ. ನೋಡಿ ಇಷ್ಟು ಕಿತ್ಕೊಂಡಿದ್ದೀನಿ. ಗಮ್ ಅಂತ ಇದೆ ಪುದೀನ ಸೊಪ್ಪು. 2 ಕಡ್ಡಿ ಹಾಕಿರೆ ಫಿಶ್ ಸಾಂಬಾರಿಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕಿತ್ಕೊಂಡಿದ್ದೀನಿ.
ಇವಾಗೇನು ಕೆಲಸ ಇರಲಿಲ್ಲ, ಅದಕ್ಕೋಸ್ಕರ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ ಫಿಶ್ ಸಾಂಬಾರು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಸೇಮ್ ಮಟನ್ ಸಾಂಬಾರು, ಅದಕ್ಕೆ ಹುಣಸೆ ಹುಳಿ ಬಿಡೋದು ಅಷ್ಟೇ. ನಾವು ಹಾಗೇ ಮಾಡೋದು. ಸೇಮ್ ಮಟನ್ ಸಾಂಬಾರಿಗೆ ಮಟನ್ ಸಾಂಬಾರು ಮಸಾಲೆನ ಇಡ್ತೀವಿ. ಅದಕ್ಕೆ ಹುಣಸೆ ರಸನ ಸಾಂಬಾರಿಗೆ ಸಾಂಬಾರು ಕುದಿಬೇಕಾದ್ರೆ ಹುಣಸೆ ರಸನ ಹಾಕ್ತೀವಿ. ಹುಣಸೆ ರಸ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀವಿ. ನೋಡಿ ಮಸಾಲೆಗೆಲ್ಲ ಇಲ್ಲೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಎತ್ಕೊಂಡಿದ್ದೀನಿ. ಇವಾಗ ರೆಡಿ ಮಾಡ್ಕೊಳ್ತೀನಿ. ಟೈಮ್ ಎಷ್ಟಾಗಿದೆ ಅಂದರೆ ಫ್ರೆಂಡ್ಸ್ 3:15 ಆಗೈತೆ. ನೋಡೇ ಇರಲಿಲ್ಲ, ಏನಿಲ್ಲ, ಒಂದೇ ಸಲ ಮಳೆ ಫುಲ್ಲು ಜೋರಾಗ್ಬಿಟ್ಟು. ಏನು ಅಂತಂದರೆ ನಾನು ಆಳುಗಳೆಲ್ಲ ಈಚೆ ಇದ್ದು, ಇವಾಗ ಜಸ್ಟು ಎಲ್ಲನೂ ಒಳಗೆ ಕಟ್ಟಾಕ್ಬಿಟ್ಟು ಕೊಟ್ಕೊಳ್ಳಿಕ್ಕೆ. ಇವತ್ತು ಬೆಳಗ್ಗೆ ಮೇಯ್ಸೋಕ್ಕೂ ಹೋಗಿರಲಿಲ್ಲ, ಸಂಜೆ ಮೇಯ್ಸೋಣ ಅಂತ ಅಂದ್ಕೊಂಡಿದ್ದೆ. ಸಾಂಬಾರು ಮಾಡೋಣ ಅಂತ ಕಾಲಿಗೆ ಇಟ್ಕೊಳ್ತಿದ್ದೆ, ಕಾರನ್ನು ರುಬ್ಬಿದೆ. ಕರೆಂಟ್ ಹೋಗೋಷ್ಟರೊಳಗೆ ಮಳೆ ಫುಲ್ಲು ಜೋರಾಯಿತು ನೋಡಿ. ಫುಲ್ ಜೋರೇ ಆಗ್ಬಿಡ್ತದಲ್ಲ. ನಾನು ಇವತ್ತು ಕಷ್ಟಪಟ್ಟೆಲ್ಲ ಬಟ್ಟೆ ತೊಳೆದಿದ್ದೆ ಎಲ್ಲ, ಮತ್ತೆ ಇದ್ದು ನೀರೆಲ್ಲ ಹೊಡಿತೈತೆ, ಬಟ್ಟೆಗೆ ಗುಡುಕ್ತೈತೆ. ಕರೆಂಟ್ ಬೇರೆ ಹೋಯ್ತು. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಕಾರೆಲ್ಲ ರುಬ್ಬಿಟ್ಟಿದ್ದೀನಿ, ಸಾಂಬಾರಿಗೆ ಮಾಡೋದಕ್ಕೆ ಹೋಗಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಮಾಡ್ತೀನಿ. ಕರು ಅಲ್ಲೇ ಇದೆ, ಅದು ಹಿಡ್ಕೊಂಬರ್ಲಿಲ್ಲ ಪಾಪ, ಅದು ಮಳೇಲಿ ನೆನೀತೈತೆ. ಈಗ ಮಳೇಲಿ ನಾನು ಹೋದರೆ ನಾನು ಫುಲ್ ನೆಂದೋಯ್ತೀನಿ. ಎಷ್ಟು ಜೋರು ಮಳೆ ಬರ್ತಿದೆ ಅಂತಂದರೆ ನೋಡಿ, ಇಲ್ಲಿವರೆಗೂ ನೀರು ಬರ್ತಾ ಇದೆ, ಅಷ್ಟು ಜೋರು ಮಳೆ ಬರ್ತಾ ಇದೆ. ಫ್ರೆಂಡ್ಸ್ ಇವಾಗ ಟೈಮ್ ಎಷ್ಟು ಅಂದರೆ 4:15 ಆಗೈತೆ. ಈಗೊಂದು ಇನ್ಸಿಡೆಂಟ್ ಆಯಿತು. ಏನು ಅಂತ ಅಂದರೆ, ನಾನು ಒಳಗಡೆ ಇದ್ದೆ, ಜಸ್ಟು ನೌಲು ಹಾರಿಬಿಡ್ತು. ಇಲ್ಲಿ ಹೊಲದೊಳಗೆ ನೌಲು ಕುಂತಿತ್ತು, ಹಾರಿಬಿಡ್ತು ನೋಡಿ. ಆ ಜಾಗದಲ್ಲಿ ಏನು ಅಂತ ಅಂದರೆ 2 ಗುಳ್ಳೆನರಿಗಳು ಬಂದಿದ್ದಾವೆ ಇವತ್ತು. ಒಂದು ಕೋಳಿನಾರು ಎಸ್ಕೇಪ್ ಮಾಡ್ಕೊಂಡು ಹೋಗೋವು, 1 ಇಲ್ಲ 2 ಕೋಳಿಗಳು ಎಸ್ಕೇಪ್ ಮಾಡ್ಕೊಂಡು ಹೋಗೋವು. ಕೋಳಿಗಳೆಲ್ಲ ಅಲ್ಲೇ ಮೇಯ್ತಾ ಇದ್ದೋ. ನಾನು ಒಂದೇ ಸಲ ಜೋರಾಗಿ ಸೌಂಡ್ ಬರ್ತಲ್ಲ, ಅಂದರೆ ನವಿಲುಗಳು ಇಲ್ಲಿ ಮೇಯ್ತಾ ಇದ್ವಲ್ಲ, ಜೋಳ ಎಲ್ಲ ಹಾಕಿದ್ವಲ್ಲ, ಹಾಗಾಗಿ ಹೊಲದೊಳಗೆ ಬಂದಿದ್ದಾವೆ ಮೇಯೋದಕ್ಕೆ. ಒಂದೇ ಸಲ ನವಿಲು ಮೇಲಕ್ಕೆ ಹಾರಿದ ತಕ್ಷಣವೇ ಆ ಗುಳ್ಳೆನರಿಗಳು ಅಲ್ಲಿಂದ ಫುಲ್ಲು ಅಲ್ಲಿಗೆ ಓಡ್ಬಿಟ್ಟು 2. ಇವತ್ತು ನವಿಲು ನನ್ನ ಕೋಳಿಗಳು ಉಳಿಸೈತೆ ನಿಜವಾಗ್ಲೂ. ಇಲ್ಲಾಂದರೆ 1-2 ನಾಟಿ ಕೋಳಿನ ಇವತ್ತು ಎಸ್ಕೇಪ್ ಮಾಡ್ಕೊಂಡು ಹೋಗೋವು. ಮೊನ್ನೆ ಈಗ ಒಂದು 4 ದಿನದಲ್ಲಿ ಚಿರತೆ ಹೊತ್ಕೊಂಡು ಹೋಗಿತ್ತು, ಅದಕ್ಕಿಂತ ಮುಂಚೆ ಒಂದು ಗುಳ್ಳೆನರಿ ಹೊತ್ಕೊಂಡು ಹೋಗಿತ್ತು ನೋಡಿ. ಇವತ್ತು 2 ಗುಳ್ಳೆನರಿ ಇವತ್ತು ಮಳೆ ಹುಯ್ತೈತೆ. ಆವಾಗಲೇ ಜೋರಾಗಿ ಬಂದು ನಿಂತೋಯ್ತು, ಈಗ ಸೋನೆ ಥರ ಬರ್ತೈತೆ. ಇಲ್ಲೇ ಹೊಲದೊಳಗೆ ಬಂದವೆ 2 ಗುಳ್ಳೆನರಿಗಳು. ಆ ನವಿಲು ಹಾರಿದ ಫೋರ್ಸಿಗೆ ಅವು ಎದ್ರಿಕೊಂಡು ಗುಳ್ಳೆನರಿಗಳು ಓಡ್ಬಿಟ್ಟು, ನಾನು ಈಚೆ ಬಂದೆ, ಏನಕ್ಕೆ ಈ ಥರ ಆ ಕೋಳಿಗಳು ಕಿರಿಚ್ತಾ ಇದ್ದಾವೆ ಅಂತ ಅಂದ್ಬಿಟ್ಟು. ನಾನು ಬಂದ ತಕ್ಷಣ 2 ಅಲ್ಲಿಂದ ಆ ಪ್ಲೇಸಿಂದ ಹಾಗೇ ಓಡ್ಬಿಟ್ಟು 2. ನಾನು ಆನ್ ಮಾಡೋ ಅಷ್ಟರೊಳಗೆ ಅವು ಎಸ್ಕೇಪೇ ಆಗಿರ್ತವೆ. ಕಣ್ಣು ಹಿಂಗೆ ಮಿಟಿಸ್ ಬಿಡೋ ಅಷ್ಟರೊಳಗೆ ಅವು ಎಸ್ಕೇಪೇ ಆಗಿರ್ತವೆ. ವಿಡಿಯೋ ಮಾಡೋದಕ್ಕಾಗಲಿಲ್ಲ ನೋಡಿ. ಕೋಳಿಗಳೆಲ್ಲ ಇವಾಗ ಇಲ್ಲಿ ಬಂದು ನಿಂತಿದ್ದಾವೆ. ಓಡಿಸ್ಕೊಂಬಿಟ್ಟು ಬಂದೆ ನಾನು, ಇಲ್ಲಿ ಬಂದು ನಿಂತಿದ್ದಾವೆ. ಇಲ್ಲಾಂದರೆ 1-2 ಇವತ್ತು ಕೋಳಿ ಅಂತೂ ಎದಾಯ್ಕೊಂಡು ಹೋಗೋ ಇವತ್ತು. ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಕರೆಕ್ಟಾಗಿ 6:15 ಆಗೈತೆ. ಏನು ಅಂತ ಅಂದರೆ, ಮಳೆ ಬರ್ತಿರೋದಕ್ಕೆ ಕರೆಂಟ್ ಹೋಗಿದೆ. ಇವಾಗ ಬೆಳಗ್ಗೆ ಮೀನು ಕ್ಲೀನ್ ಮಾಡಿ ಇಟ್ಟಿದ್ದು, ಸಾಂಬಾರು ಮಾಡಿಲ್ಲ, ಮಸಾಲೆ ಎಲ್ಲ ರುಬ್ಬಿಟ್ಟಿದ್ದೀನಿ. ಇವಾಗ ಮೀನಿನ ಸಾಂಬಾರು ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಮೀನಿನ ಸಾಂಬಾರು ಮಾಡೋಣ. ಫುಲ್ ಕತ್ಲಾಗೈತೆ ಫ್ರೆಂಡ್ಸ್. ಇವು ಚಾರ್ಜಿಂಗ್ ಬಲ್ಪು, ಇವು ಜಾಸ್ತಿ ಇವತ್ತು ಚಾರ್ಜ್ ಆಗಿಲ್ಲ. ಫುಲ್ ಕತ್ಲೆ, 6:15ಗೆ ಫುಲ್ ಕತ್ಲೆ ಆಗಿದೆ. ಅಡುಗೆ ಮಾಡಿಬಿಡೋಣ ಸಾಂಬಾರು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ. ಫ್ರೆಂಡ್ಸ್ ಮೊದಲಿಗೆ ಒಂದು ತಪ್ಪೆನ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನ ಫ್ರೈ ಮಾಡಿಬಿಟ್ಟು ನೆಕ್ಸ್ಟು ನಾವು ಇವಾಗ ರುಬ್ಬಿರೋ ಮಸಾಲೆನ ಸೇರಿಸ್ತಾ ಇದ್ದೀನಿ. ರುಬ್ಬಿರೋ ಮಸಾಲೆನ ಸೇರಿಸಾದ್ಮೇಲೆ ಇದು ಮನೇಲೇ ಮಾಡಿಟ್ಟಿರೋ ಸಾಂಬಾರು ಪುಡಿ ಅದನ್ನ ಕಲಿಸ್ಬಿಟ್ಟು ಹುಯ್ತಾ ಇದ್ದೀನಿ. ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬೋದು, ಅಥವಾ ಹೀಗೇ ಕಲಿಸ್ಬಿಟ್ಟು ಡೈರೆಕ್ಟಾಗಿ ಸಾಂಬಾರಿಗೆ ಸೇರಿಸ್ಬೋದು. ಇವಾಗ ಸಾಂಬಾರಿಗೆ ಎಷ್ಟು ಬೇಕು ಅಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಇವಾಗ ಹುಣಸೆ ಹುಳಿನ ಬಿಡ್ತಾ ಇದ್ದೀನಿ. ನಾನು ಫಸ್ಟೇ ಹುಣಸೆಹಣ್ಣ ನೆನೆ ಹಾಕಿದ್ದೆ, ಇವಾಗ ಅದನ್ನು ಬಿಡ್ತಾ ಇದ್ದೀನಿ. ಇವಾಗ ನೋಡಿ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾ ಇದೆ. ಮೀನನ್ನ ತೊಳೆದು ತೊಗೊಂಬಿಟ್ಟು ಬಂದಿದ್ದೀನಿ. ಇವಾಗ ಮೀನನ್ನ ಸೇರಿಸ್ತೀನಿ.
ಇವಾಗ ಒಂದ್ಸಲಿ ಮೀನನ್ನ ತಿರುಗಿಸಿದ್ರೆ ಮತ್ತೆ ಇದನ್ನು ತಿರುಗ್ಸೋಕೆ ಹೋಗಬಾರ್ದು. ಇವಾಗ ಒಂದು ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಸಾಂಬಾರು ಬೇಯಿಸ್ತೀನಿ ಅಷ್ಟೇ. ಆಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಸಾಂಬಾರನ್ನ ಕೆಳಗೆ ಇಳಿಸ್ತೀನಿ. ಹಾಂ ಫ್ರೆಂಡ್ಸ್, ಹಾಗೆಯೇ ಸಾಂಬಾರೆಲ್ಲ ರೆಡಿ ಆಯಿತು. ಅಷ್ಟರೊಳಗೆ ಯಜಮಾನ್ರು ಬಂದರು. ಇವಾಗ ಕಬಾಬ್ ಮಾಡ್ತಾ ಇದ್ದೀನಿ. ನೋಡಿಲ್ವಾ ಫ್ರೆಂಡ್ಸ್, ಇವಾಗ ಟೈಮ್ ಬಂದು ಬೆಳಗ್ಗೆ 7:45 ಆಗಿದೆ. ಯಜಮಾನರು ಹೊಲದೊಳಗಿದ್ದಾರೆ. ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಏನು ಮಾಡ್ತಿದ್ದೀಯಪ್ಪ? ಹುಟ್ಟೇವೆ ಅಲ್ವಾ ಉಳ್ಳಿ? ಇದೆಲ್ಲ ಉಳ್ಳಿ ಜೋಳ ಎಲ್ಲ ಹುಟ್ಟೈತೆ. ಉಳ್ಳಿ ಜೋಳ ಎಲ್ಲ ನಾನು ಏನು ಮಾಡ್ತಿದ್ದೀಯ ಅಂತೀನಿ. ಪಾರಿವಾಳಗಳು ನೋಡು ಅಲ್ಲಿ ಎಷ್ಟೊಂದು ಬಂದೆ. ಕಾಡು ಪಾರಿವಾಳಗಳು ಏನು ಅಂತ ಅಂದರೆ ಅವೆಲ್ಲ ಕುಕ್ಕಂಡು ತಿಂತಾವೆ. ಉಳ್ಳಿ ಜೋಳ ಎಲ್ಲನೂ ಹುಟ್ಟಿರವ ಅಲ್ವಾ? ಓಹೋ, ಎಷ್ಟು ಗಂಟೆಯಿಂದ ಕೆಲಸ ಮಾಡ್ತಿದ್ದೀವಿ? 6 ಗಂಟೆಯಿಂದ ಕೆಲಸ ಮಾಡ್ತಿದ್ದೀವಿ. ಎಷ್ಟು ತೆಗ್ದಪ್ಪ? ಈ ಫುಲ್ಲೆಲ್ಲ ತೆಗ್ದ? 3, 3, 6, 5, 6, 7, 8, 9, 10, 12 ಸೊಸಿ ತೆಗ್ದಿದ್ದೀಯ 6 ಗಂಟೆಯಿಂದ. ರೈತನ ಮಗ ಕಣಪ್ಪ ನೀನು. ತಿಂಡಿ ಅನ್ನಕ್ಕೆ ಬಂದಿದ್ದೀನಿ. ಕುಕ್ಕರಲ್ಲಿ ಅನ್ನ ಬೇಯ್ತೈತೆ. ರಾಗಿ ಮುದ್ದೆ. ಜೈ ಹನುಮಾನ್. ತಗಿ ಬೇಗ ಬೇಗ. ಎಲ್ಲ ಗಟ್ಟಿ ಆಗ್ಬಿಟ್ರೆ ನಮ್ಗೆ ನೀರು ಮುಟ್ಕೊಳಕ್ಕೆ ಕುಡಿ ಮಾಡೋಕ್ಕಾಗಲ್ಲ ಅಂತ ಮನ ಬಿಡ್ತದ. ಕಡಿಬೇಕಾಗಿ ಬೆಳಗ್ಗೆ ಎದ್ದಲ್ಲ 6 ಗಂಟೆಗೆ. ಅವಾಗ ನೀರಲ್ಲಿ ಕಚ್ಚಿ ಹಾಕಿದ್ರೆ ಸ್ನಾನ ಮಾಡ್ಕೊಂಡು ಹೋಗೋದಾಯ್ತು. ಇವತ್ತು ನೀನು ಕಾಯಿ ಮಟ್ಟೆ ಉರಿತಾನೆ ಇರಲಿಲ್ಲ ಅಂತ. ಕಾಯಿ ಮಟ್ಟೆ ಒಣ ಹಾಕಲ್ಲ. ಹೋಗೋಣ.
ಬಾಯ್. ತಿಂಡಿ ಮಾಡ್ತೀನಿ. ಕರಿಗೆ ತಿಂಡಿ ನೆನಾಕಿದ್ದ ಬಾ. ಫ್ರೆಂಡ್ಸ್ ಇವಾಗ ಟೈಮು 9:15 ಆಗೈತೆ. ನಾನಿನ್ನು ತಿಂಡಿ ತಿಂದಿಲ್ಲ. ಕರು ಕಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ ಅವಾಗೆಲ್ಲ ನಮ್ಮ ದೊಡ್ಡ ಲಕ್ಷ್ಮಿ ಜೊತೆ ಇವಳು ಬರೋಳು. ಇವತ್ತು ಇವಳು ಒಬ್ಬಳೇ ಮೇಯ್ತಾಳ ಏನೋ ಗೊತ್ತಿಲ್ಲ. ಮನೆ ಹತ್ರ ಕಟ್ಟಾಕಳಿವೆ. ಬಾ ಇಕ್ಕೋ ಕಾಲ. ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.